ರಾಜ್ಯ ರಾಜಕೀಯದಲ್ಲಿ ಮತ್ತೆ ಕಿಚ್ಚು ಹೊತ್ತಿಸಿದಂತ ಹಿಜಾಬ್ ನಿಷೇಧ ವಾಪಸ್ ಸಿಎಂ ಹೇಳಿಕೆ ಏನಿದೆ ಇದಕ್ಕೆ ಈಗ ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಕಾರ್ಯಕ್ರಮವೊಂದರಲ್ಲಿ ಸಿಎಂ ಸಿದ್ದರಾಮಯ್ಯ ಹಿಜಾಬ್ ನಿಷೇಧ ಏನಿದೆ ಅದನ್ನ ವಾಪಸ್ ಪಡೆಯೋದಕ್ಕೆ ತಿಳಿಸಿದ್ದೀನಿ ಅಂತ ಹೇಳಿದ್ರು. ಅದರ ಬೆನ್ನಲ್ಲೇ ಈಗ ಪ್ರತಿಭಟನೆ ನಡೆಸೋದಕ್ಕೆ ಮುಂದಾದಂತ ಬಿಜೆಪಿಯ ನಾಯಕರು ಸರ್ಕಾರದ ವಿರುದ್ಧ ಸಮರ ಸಾರೋಕೆ ಬಿಜೆಪಿ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಸಿದ್ದರಾಮಯ್ಯ ವಿರುದ್ಧ ಕೇಸರಿ ಕಲಿಗಳು ಮುಗಿಬಿದ್ದಿದ್ದಾರೆ. ಸಿಎಂ ಓಲೈಕೆ ರಾಜಕಾರಣ ಮಾಡ್ತಿದ್ದಾರೆ, ತುಷ್ಟೀಕರಣ ಮಾಡ್ತಿದ್ದಾರೆ ಅನ್ನೋದು ಬಿಜೆಪಿ ನಾಯಕರ ಆರೋಪ. ಇದು ಹಿಜಾಬ್ ನಿಷೇಧ ಸಂಬಂಧಪಟ್ಟಾಗೆ, ಅಂದ್ರೆ ಹಿಜಾಬ್ ಅನ್ನ ಶಾಲೆಗಳಲ್ಲಿ, ಹಿಜಾಬ್ ಅಂದ್ರೆ ಓವರ್ ಆಲ್ ಏನು ಬ್ಯಾನ್ ಮಾಡಿಲ್ಲ, ಬಟ್ ಶಾಲೆಗಳಲ್ಲಿ ಅವಕಾಶ ಇಲ್ಲ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಕೋರ್ಟ್ನಲ್ಲಿ ವಿಚಾರ ಇದೆ. ಆದರೆ ಸಿದ್ದರಾಮಯ್ಯ ಇಂಥ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರುವುದು ಇದು ಅಲ್ಪಸಂಖ್ಯಾತರ ಓಲೈಕೆಗೆ ಕೊಟ್ಟಿರುವಂಥ ಸ್ಟೇಟ್ಮೆಂಟ್. ಇದು ಮುಂದಿನ ಲೋಕಸಭಾ ಚುನಾವಣೆ ಇರೋದ್ರಿಂದ ಏನಾದರೂ ಲಾಭ ಆಗುತ್ತಾ ಇದರಿಂದ ಅನ್ನೋ ನಿಟ್ಟಿನಲ್ಲಿ ಅವರು ಬೇಕಂತಲೇ, ಅವರೇನು ಗೊತ್ತಿಲ್ಲದಿರುವಂಥವರಲ್ಲ, ಅರಿವಿಲ್ಲದೆ ಇರುವಂಥವರಲ್ಲ, ಇದೆಲ್ಲ ಗೊತ್ತಿದ್ದೇ ಹೇಳಿರೋದು ಅಂತ ಬಿಜೆಪಿಯ ನಾಯಕರು ಹೇಳ್ತಿರುವಂಥ ಮಾಡ್ತಿರುವಂಥ ಆರೋಪ. ಅದರಲ್ಲೂ ಪ್ರಹ್ಲಾದ್ ಜೋಶಿ ಅವ್ರನ್ನೇ ಹೇಳ್ತಾ ಇದ್ರು, ಇದೆಲ್ಲ ಕೂಡ ಅವ್ರಿಗೆ ಗೊತ್ತಿದೆ, ಈ ಸ್ಟೇಟ್ಮೆಂಟಿಂದ ಏನಾಗುತ್ತೆ ಇದೆಲ್ಲವೂ ಕೂಡ ಗೊತ್ತಿದೆ, ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ. ಏನೋ ಹಿಜಾಬ್ ಧರಿಸಿ ಬಂದರೆ ಗಲಾಟೆ ಗಲಭೆ ಆಗ್ಬೋದು, ರಾಜ್ಯದಲ್ಲಿ ಆಗುವಂಥ ಗೊಂದಲಗಳಿಗೆ ಸರ್ಕಾರವೇ ಕಾರಣ ಅಂತ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಬಿಜೆಪಿಯ ಸಂಸದ, ಮಾಜಿ ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಏನಾದರೂ ಗೊಂದಲ ಉಂಟಾದರೆ, ಗಲಾಟೆಗಳಾದರೆ, ಗಲಭೆಗಳಾದರೆ ಅದಕ್ಕೆ ನೇರ ಜವಾಬ್ದಾರಿಯನ್ನು ಹೊರಬೇಕಾದಂಥವರು ಸಿದ್ದರಾಮಯ್ಯನವರು. ವಿದ್ಯಾರ್ಥಿಗಳ ನಡುವೆ ಸರ್ಕಾರ ಭಿನ್ನಮತವನ್ನು ಸೃಷ್ಟಿ ಮಾಡ್ತಾ ಇದೆ. ರಾಜ್ಯದಲ್ಲಿ ಆಗುವಂಥ ಯಾವುದೇ ಅನಾಹುತಗಳಿಗೆ, ಗೊಂದಲಗಳಿಗೆ ಸರ್ಕಾರವೇ ಕಾರಣ ಆಗುತ್ತೆ. ಈ ಹೇಳಿಕೆ ವಿರುದ್ಧ ಬಿಜೆಪಿ ಹೋರಾಟ ನಡೆಸಲಿದೆ ಅಂತ ಮಂಗಳೂರಿನಲ್ಲಿ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಒಂದು ವಸ್ತ್ರ ಸಂಹಿತೆ ಅನ್ನತಕ್ಕಂಥದ್ದು ಶಾಲೆಗಳಲ್ಲಿ ಇರಬೇಕು. ಆ ವಸ್ತ್ರ ಸಂಹಿತೆ ಆಧಾರದಲ್ಲಿ ಶಾಲೆಗಳು ನಡಿಬೇಕು. ಶಾಲೆಗಳಿರ್ತಕ್ಕಂಥದ್ದು ಯಾವುದೇ ಮತೀಯ, ಜಾತಿಯ, ಪಂಥ, ಪಂಗಡಗಳಿಂದ ಹೊರಗೆ ಇರತಕ್ಕಂಥದ್ದು ಅನ್ನೋ ಕಾರಣಕ್ಕೋಸ್ಕರ ಆ ವಸ್ತ್ರ ಸಂಹಿತೆ ಆಧಾರದಲ್ಲಿ ಹಿಜಾಬನ್ನು ಚರ್ಚೆಗಳು ಬಂದಿತ್ತು. ಆ ಹಿಜಾಬನ ಚರ್ಚೆ ಮುಂದಕ್ಕೆ ನ್ಯಾಯಾಲಯಕ್ಕೆ ಹೋಯಿತು. ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳು, ಆಡಳಿತದ ವೈಫಲ್ಯಗಳನ್ನು ಮರೆಮಾಚುವುದಕ್ಕೋಸ್ಕರ ಹಿಜಾಬನ್ನು ಮುಂದಕ್ಕೆ ತರತಕ್ಕಂಥ ಪ್ರಯತ್ನವನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ನ್ಯಾಯಾಲಯದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಈ ಪ್ರಕರಣವನ್ನು ಅವರು ಮುಂದೆ ತೆಗಿಬಾರ್ದಿತ್ತು. ಒಬ್ಬ ಮುಖ್ಯಮಂತ್ರಿ, ಜವಾಬ್ದಾರಿಯುತ ಮುಖ್ಯಮಂತ್ರಿಯಾಗಿ ಈ ಹೇಳಿಕೆ ಸರಿಯಲ್ಲ. ಮತ್ತು ಈ ರೀತಿಯ ಕಾರಣಗಳು ಮುಂದಿನ ದಿನಗಳಲ್ಲಿ ಹಿಜಾಬ್ ಪ್ರಕರಣಗಳು ಶಾಲೆಗಳಲ್ಲಿ ಬಂದರೆ ಹಿಂದಿನಾಗೆ ಕೇಸರಿ ಪ್ರಕರಣಗಳು ಬರ್ತದೆ. ಇಡೀ ರಾಜ್ಯದಲ್ಲಿ ಶಾಲೆಗಳಲ್ಲಿ ಗಲಭೆಗಳಾಗ್ತದೆ, ಗಲಾಟೆಗಳಾಗ್ತದೆ, ಗೊಂದಲಗಳಾಗ್ತದೆ. ವಿದ್ಯಾರ್ಥಿಗಳ ಮಧ್ಯೆ ಮತ ಭಿನ್ನಾಭಿಪ್ರಾಯಗಳು ಬರ್ತವೆ. ಹಾಗಾಗಿ ಇದೊಂದು ತುಷ್ಟೀಕರಣದ ನೀತಿ, ಅಲ್ಪಸಂಖ್ಯಾತರ ತುಷ್ಟೀಕರಣ, ಮತ ಬ್ಯಾಂಕಿಗೋಸ್ಕರ ಮಾಡ್ತಕ್ಕಂಥ ಲೋಕಸಭಾ ಚುನಾವಣೆ ಮುಂದಿಟ್ಕೊಂಡು ಸಿದ್ದರಾಮಯ್ಯ ಹೇಳಿದ್ದಾರೆ. ಇದನ್ನು ನಾನು ಖಂಡಿಸ್ತೇನೆ. ಮತ್ತು ಶಾಲೆಗಳಲ್ಲಿ ಈ ರೀತಿಯ ಮತೀಯ ಭಾವನೆಗಳನ್ನು ಕಲಿಸ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿಯಾಗಿ ಅವರು ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತು ಈ ರಾಜ್ಯದಲ್ಲಿ ಆಗುವ ಗೊಂದಲಗಳಿಗೆ ಕಾಂಗ್ರೆಸ್ ಸರ್ಕಾರವೇ ಕಾರಣ ಆಗುತ್ತೆ. ಇದು ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರ ಮಾತು. ಹಿಜಾಬ್ ಧರಿಸಿ ಬಂದರೆ ಗಲಾಟೆ ಗಲಭೆ ಆಗ್ಬೋದು. ಜೊತೆಗೆ ಇಲ್ಲಿ ಒಂದಷ್ಟು ರಾಜಕೀಯ ಲೆಕ್ಕಾಚಾರ ಇದೆ, ತನಗೇನು ಲಾಭ ಅನ್ನೋದನ್ನ ಸಿದ್ದರಾಮಯ್ಯನವರು ಯೋಚನೆ ಮಾಡಿ ಹೇಳಿದ್ದಾರೆ ಇದನ್ನ ಅಂತ.